ಅದ್ದೂರಿಯಾಗಿ ಜರುಗಿದ ಪೊಳಲಿ ರಾಜರಾಜೇಶ್ವರಿ ತಾಯಿಯ ಜಾತ್ರಾ ಮಹೋತ್ಸವ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಕಳೆದೊಂದು ತಿಂಗಳಿಂದ ನಡೆಯುತ್ತಿರುವ ವಾರ್ಷಿಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದ್ದು ರಥೋತ್ಸವದೊಂದಿಗೆ ಸಂಪನ್ನಗೊಂಡಿದೆ. ಕೊನೆಯ ದಿನವಾದ ಏಪ್ರಿಲ್ 10ರಂದು ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸಿ ಅದ್ದೂರಿಯಾಗಿ ನಡೆದ ಮಹಾರಥೋತ್ಸವವನ್ನು ಕಣ್ತುಂಬಿಕೊಂಡರು. ಐದು ದಿನದ ಚೆಂಡಿನ ಸಂದರ್ಭದಲ್ಲಿ 5 ರೀತಿಯ ರಥವನ್ನು ಎಳೆಯಲಾಗುತ್ತದೆ. 4ನೇ ಚೆಂಡಿನವರೆಗೆ ದೇವಸ್ಥಾನದ ಒಳಗಡೆಯೇ ಹೂವಿನ ರಥ, ಬೆಳ್ಳಿ ರಥ ಎಳೆದರೆ 5ನೇ ದಿನದಂದು ಮಹಾರಥೋತ್ಸವ ನಡೆಯುತ್ತದೆ. ಜಿಲ್ಲೆಯ ಬಹುತೇಕ ದೊಡ್ಡ ದೇವಸ್ಥಾನಗಳಲ್ಲಿ ರಥೋತ್ಸವ ನಡೆಯುವುದು ರೂಢಿ. ಆದರೆ ಇಲ್ಲಿನ ಮಹಾರಥೋತ್ಸವ ದೇವಸ್ಥಾನಕ್ಕೆ ಒಂದು ಸುತ್ತು ಎಳೆದು ಚೆಂಡಿನ ಗದಿಯಲ್ಲಿ ಸರ್ವಾನುಕೃತ ರಥ ವಿರಾಜಮಾನವಾಗುತ್ತದೆ. ಇಲ್ಲಿ ಸುಡು ಮತ್ತು ಸುಡಲಾಗುತ್ತದೆ. ಬಾನಂಗಳಕ್ಕೆ ಪಟಾಕಿ ಬೆಳಕು ಚೆಲ್ಲುತ್ತದೆ. ಸುಮಾರು 2 ತಾಸು ಪಟಾಕಿ ಸಿಡಿಸಲಾಗುತ್ತದೆ. ಬಳಿಕ ಮಹಾರಥವನ್ನು ದೇವಸ್ಥಾನದ ಎದುರು ಭಾಗಕ್ಕೆ ಇಳಿದು ತಂದು ನಿಲ್ಲಿಸಲಾಗುತ್ತದೆ. ಜಾತ್ರಾ ದಿನಗಳಲ್ಲಿ ಪೊಳಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯುತ್ತದೆ.